ರಾಜ್ಯದಲ್ಲಿ ಕೊನೆ ಹಂತಕ್ಕೆ ಬಂತು ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರ. ನಾಳೆಯೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡದಲ್ಲಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳುತ್ತೆ. ಕಡೆಗಳಿಗೆಯಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ನಾಯಕರು ಕಸರತ್ತನ್ನ ನಡೆಸ್ತಾ ಇರೋದು. ಬಾಗಲಕೋಟೆ ಅಖಾಡಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಮತಬೇಟೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಪ್ರಚಾರ ಮಾಡುತ್ತಿದ್ದಾರೆ. ಯಡಿಯೂರಪ್ಪಗೆ ಕಾರಜೋಳ, ಸಿಸಿ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಲಿಂಗಾಯತ ಮತ್ತು ಕುರುಬ ಸಮುದಾಯ ಪ್ರಬಲವಾಗಿರುವಂತಹ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ. 70 ರಿಂದ 75 ಸಾವಿರ ಲಿಂಗಾಯತರಿದ್ದಾರೆ, 40 ರಿಂದ 45 ಸಾವಿರ ಕುರುಬ ಮತದಾರರಿದ್ದಾರೆ. ಅಹಿಂದ ಮತವೂ ಕೂಡ ಇಲ್ಲಿ ನಿರ್ಣಾಯಕ ಆಗುತ್ತೆ. ಹಾಗಾಗಿ ಯಾವ ಸಮುದಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಎರಡೂ ಪಕ್ಷಗಳಿಂದಲೂ ಕೂಡ ಆಗ್ತಾ ಇದೆ. ಫೈನಲಿ ಮತದಾರ ಯಾರಿಗೆ ವೆಲ್ಕಮ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಪ್ರಯತ್ನ ಅಂತೂ ಎರಡೂ ಪಕ್ಷಗಳು ಮಾಡ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಕೊನೆ ದಿನ. ಹಾಗಾಗಿ ಕೊನೆಯ ಹಂತದ ಪ್ರಚಾರ ಎರಡೂ ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳಿಂದಲೂ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಚೈತನ್ಯ ತುಂಬಿದಂತ ಯಡಿಯೂರಪ್ಪನವರಿಗೆ ವೀರಣ್ಣ ಚರಂತಿಮಠ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ನಾನು ಸಹ ಕಳೆದ ಎರಡು ದಿವಸದಿಂದ ಬಾಗಲಕೋಟೆ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಅಂತರ ಗೆಲ್ತೇವೆ. ನೀವು ಆಶ್ಚರ್ಯ ಪಡ್ಬೋದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿನಲ್ಲಿ ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಅದರ ಅರ್ಥ ಅವ್ರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿದೆ. ಅದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.